ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏಯ್ ಮೂರ್ಖ ಹೆಂಗಸೆ, ಅಮ್ಮನವ್ರನ್ನೇ ಪರೀಕ್ಷೆ ಮಾಡೋದಕ್ಕೆ ನೋಡ್ತೀಯಾ? ಹೋಗ್ತಾ ಇರು ಇಲ್ಲಿಂದ. ಅಮ್ಮ ಇದ್ದಿದೆಯಲ್ವೇ, ಆ ಮಹಾತಾಯಿ ತ್ರಿಪುರ ಸುಂದರಿ ಅಮ್ಮನವರಿಗೆ ಕೆಂಡದಾರ್ತಿ ಮಾಡಬೇಕು. ನೀವು ಈ ಮನೆನ ಆದಷ್ಟು ಬೇಗ ಖಾಲಿ ಮಾಡಬೇಕು. ಏನಿಬ್ರು ಸ್ತಬ್ಧರಾಗ್ಬಿಟ್ಟಲ್ಲ, ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಒಳ್ಳೆದಾಯ್ತು, ನೀವಿಲ್ಲೇ ಇರೋದು. ಇಲ್ಲದೆ ಇದ್ರೆ ನಿಮ್ಮನ್ನ ಪ್ರತ್ಯೇಕವಾಗಿ ಕರೆಸಿ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಆದ್ರೆ ಪದೇ ಪದೇ ಹೇಳೋ ಅಭ್ಯಾಸ ನನಗಿಲ್ಲ. ಒಂದು ಸಾರಿ ಹೇಳಿದ್ದನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು ಅಷ್ಟೇ. ಅಲ್ಲ, ನೀವು ಹೀಗೆ ನನ್ನ ಮಾತಿನ್ನೂ ಮುಗುದಿಲ್ಲ. ನಾನು ಮಾತಾಡಬೇಕಾದ್ರೆ ಯಾರೂ ಮಧ್ಯೆ ಬಾಯಿ ಹಾಕಬಾರ್ದು. ತಾವು ಆದಷ್ಟು ಬೇಗ ಈ ಮನೆನ ಖಾಲಿ ಮಾಡಬೇಕು ಅಷ್ಟೇ. ಅಲ್ಲ ಶಾಸ್ತ್ರಿಗಳೇ, ಹೀಗೆ ದಿಢೀರಂತ ಹೋಗು ಅಂದ್ರೆ ನಾವು ಹೇಗೆ ಹೋಗಕ್ಕಾಗತ್ತೆ? ಅದು ಇಂಥ ಪರಿಸ್ಥಿತಿಲಿ. ನನಗದೆಲ್ಲ ಗೊತ್ತಿಲ್ಲ, ಅದು ನಿಮ್ಮ ಸಮಸ್ಯೆ. ಅಲ್ಲ ತಾತ, ನೀವೇ ನೋಡ್ತಿದ್ರಲ್ಲ ನೋಡಿ, ರಶ್ಮಿ ಅವ್ರಿಗೆ ಮೈಯೆಲ್ಲ ಗುಳ್ಳೆ ಆಗಿದೆ. ಅವ್ರಿಗೆ ಅಮ್ಮ ಎದ್ದಿದೆ. ಮಾಡಿದ್ದುಣ್ಣು ಮಹಾರಾಯ. ಅವರವರು ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಾಳೆ ಆ ಮಹಾತಾಯಿ. ಆದಷ್ಟು ಬೇಗ ಈ ಮನೆನ ಖಾಲಿ ಮಾಡಬೇಕು ಅಷ್ಟೇ. ಪಾಪ ಅವ್ರಿಗೆ ತುಂಬಾ ಹುಷಾರಿಲ್ಲ, ಅವರು ನೋವು ಅನುಭವಿಸ್ತಿದ್ದಾರೆ. ಈ ಪರಿಸ್ಥಿತಿಲಿ ಅವರು ಹೆಂಗೆ ಮನೆ ಖಾಲಿ ಮಾಡೋದು ತಾತ? ಅವ್ರ ಪರಿಸ್ಥಿತಿನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ದೊಡ್ಡವರು, ನಿಮ್ಗೆ ಇದೆಲ್ಲ ಅರ್ಥ ಬೇಕು ಅಲ್ವಾ? ಚಿಕ್ಕ ಬಾಯಲ್ಲಿ ದೊಡ್ಡ ಮಾತುಗಳು ಬರಬಾರದು. ಯಾಕಷ್ಟು ಚಪ್ಪಲಿ ಕಾಯೋನು ಮಗಳಿಗೆ ನನ್ನ ಮುದ್ದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾ? ನೀನಿನ್ನು ಮಗು ತರ ಇರು. ಹೋಗ್ ಮನೆಗೆ. ನಿನಗೆ ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಹೋಗು ಒಂದೇ. ಈ ಅವಸ್ಥೆನ ನೀನಾಗಿ ನೀನೇ ತಂದ್ಕೊಡಿ. ಈಗ ಅರ್ಥ ಆಗ್ತಾ ಇದೆಯಾ? ಕಾಲ ಈಗಲೂ ಮಿಂಚಿಲ್ಲ. ನಾಳೆ ಬೆಳಿಗ್ಗೆ ಮನೆ ಖಾಲಿ ಮಾಡಬೇಕು. ಅಲ್ಲ, ನಮ್ಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ. ಸೂರ್ಯಾಸ್ತದವರೆಗೂ ಕಾಲಾವಕಾಶ ಕೊಡೋದಕ್ಕೆ ಸಾಧ್ಯ ಅಷ್ಟೇ. ಇಲ್ಲ ಅಂದ್ರೆ ನಮ್ಮ ಆಳುಗಳು ಬರ್ತಾರೆ, ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಕುಟುಂಬಕ್ಕೆ ನನ್ನಿಂದ ಅಷ್ಟೇ ಸಹಾಯ ಮಾಡೋದಕ್ಕೆ ಸಾಧ್ಯ. ನೆನಪಿದೆ ಅಲ್ಲ, ಸೂರ್ಯಾಸ್ತದ ಒಳಗೆ ಮನೆ ಖಾಲಿಯಾಗಿರ್ಬೇಕು. ನೋಡಿದ್ಯಾ ರಶ್ಮಿ, ಅಮ್ಮನವ್ರ ಕೋಪ ಎಷ್ಟರ ಮಟ್ಟಿಗಿದೆ ಅಂತ? ಮುಂದೆ ಏನ್ ಗತಿ? ಸೀತಾದೇವಿ, ಆಗೋದಕ್ಕೆಲ್ಲ ಅಮ್ಮನವ್ರ ಕೋಪ, ತಾಪ, ಶಾಪ ಅಂತ ಯಾಕೆ ಸುಮ್ಮನೆ ಅವಳ ಮನ್ಸಿಗೆ ಹಿಂಸೆ ಮಾಡ್ತೀಯ? ಇದು ಅಮ್ಮನವ್ರ ಕೋಪ ಅಲ್ಲ, ಆ ಶಾಸ್ತ್ರಗಳ ಕೋಪ ಅಷ್ಟೇ. ಆಯ್ತು ಬಿಡಿ, ಮಾತಾಡೋದಕ್ಕೆ ಇನ್ನೇನಿದೆ? ಎಲ್ಲ ಮುಗಿದು ಹೋಗಿದೆ. ಬೀದಿಗೆ ಬರ್ತಾ ಇದೀವಿ ನಾವು. ನೋಡು ಸೀತಾ,
ಸ್ವಲ್ಪ ಆವೇಶ ಕಡಿಮೆ ಮಾಡ್ಕೋ. ಏನ್ ಮಾಡೋದು ಏನು ಅಂತ ಯೋಚನೆ ಮಾಡೋಣ. ನೀನ್ ಸುಮ್ಮನೆ ಹೀಗೆ ಒಟ್ಟೊಟ್ಟಾಗಿ ಮಾತಾಡಿದ್ರೆ ಅವಳ ಮನ್ಸಿಗೆ ಎಷ್ಟು ಆಘಾತ ಆಗುತ್ತೆ. ಯೋಚನೆ ಮಾಡು. ನಮ್ಮನ್ನು ಕಾಪಾಡೋದಕ್ಕೆ ಅಮ್ಮನವ್ರಿಗೆ ಮಾತ್ರ ಸಾಧ್ಯ ಆಗೋದು. ಈಗ ಅವರು ಮುನ್ಸ್ಕೊಂಡಿದ್ದಾರೆ. ಮುಂದೇನ್ರಿ ಗತಿ? ನಾವ್ ಎಲ್ಲಿಗೆ ಹೋಗೋದು? ಏನ್ ಮಾಡೋದು? ಸ್ವಲ್ಪ ಸಾವಧಾನವಾಗಿರು. ಮುಂದೆ ಏನ್ ಮಾಡೋದು, ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡೋಣ. ಪಾಪ ಆ ಹಿರಣ್ಮೈಗೆ ಬೈಕ್ ಕಳಿಸ್ಬಿಟ್ರು. ಆ ಮಗು ಎಷ್ಟು ಬೇಜಾರು ಮಾಡ್ಕೊಂಡು ಹೋಯ್ತೋ ಏನೋ ಪಾಪ. ನಾನು ಇಲ್ಲೇ ಇದ್ದೀನಿ. ಕಂದ, ನೀನ್ ಇಷ್ಟೊತ್ತರೂ ಇಲ್ಲೇ ನಿಂತ್ಕೊಂಡಿದ್ಯಾ? ಯಾಕ ಪುಟ? ನಂಗೇನು ಬೇಜಾರಿಲ್ಲ. ಆ ತಾತನ್ ಬುದ್ಧಿನೇ ಹಾಗೆ. ಅವ್ರ ಮಾತು ಸ್ವಲ್ಪ ಹೊರಟು ಅಭ್ಯಾಸ ಆಗಿದೆ. ಅಮ್ಮನೂರು ನನ್ ಗೆಳತಿ ನಾನು ಕೇಳಿದ್ದೆಲ್ಲ ಕೊಡ್ತಾರೆ. ನಾನು ನಿಮ್ ಪರವಾಗಿ ಅವ್ರಿಗೆ ಹುಷಾರಾಗಿ ಅಂತ ಕೇಳ್ಕೊಂತೀನಿ. ನಿಮ್ ಕಷ್ಟಕಾಲೆಲ್ಲ ಬೇಗ ಕರ್ಗೋಗುತ್ತೆ. ನೀವೇನೇ ಯೋಚನೆ ಮಾಡಬೇಡಿ. ಅಮ್ಮನವ್ರು ಇದ್ದಾರೆ, ಅವರೇ ನಿಮ್ ದಾರಿ ತೋರಿಸ್ತಾರೆ. ಅಯ್ಯೋ ಕಂದ, ಎಂಥ ಒಳ್ಳೆ ಮನಸ್ಸಿನಿಂದ. ಅಮ್ಮನವರು ನಿನ್ನನ್ನು ಸುಖವಾಗಿಟ್ಟಿರ್ಲಿ. ನೀವು ನಂಗೆ ಒಂದು ಸಣ್ಣ ಸಹಾಯ ಮಾಡ್ತೀರಾ? ಹೇಳು ಪುಟ್ಟಿ. ನಾನು ಸ್ಪರ್ಧೆಯಲ್ಲಿ ಗೆದ್ದಿದ್ದ ಬಹುಮಾನ ನಿಮ್ಮನೇಲೇ ಇರ್ಲಿ. ಆದ್ರೆ ಇದನ್ ಗೆದ್ದಿರೋದು ನೀನಲ್ವಾ? ನಿಮ್ ಮನೇಲಿ ಎಲ್ರಿಗೂ ತೋರಿಸ್ಬೇಕಲ್ವಾ ನೀನು? ಅಯ್ಯೋ, ಹಾಗೇನಾರ ಮಾಡಿದ್ರೆ ಮನೇಲಿ ದೊಡ್ಡ ರಂಪಾಗತ್ತೆ ಅಷ್ಟೇ. ದಯವಿಟ್ಟು ಇದು ನಿಮ್ಮ ಹತ್ರನೇ ಇರ್ಲಿ. ಆಯ್ತು, ಇದನ್ನ ಇಲ್ಲೇ ಇಟ್ಕೋತೀವಿ. ನಿಮ್ಮ ಮನೇಲೆಲ್ಲ ಸರಿ ಹೋದ್ಮೇಲೆ ತಗೊಂಡು ಹೋಗು. ಅಮ್ಮ, ತಗೋಮ್ಮ, ಅದನ್ನ ಒಳಗಿಡು. ತಗೊಳ್ಳಿ. ನಿಮ್ಗಿವಾಗ ಸಮಾಧಾನ ಆಯ್ತಾ? ತುಂಬಾ ಸಮಾಧಾನ ಆಯ್ತು. ನಿಮ್ ಕೈಯಲ್ಲಿ ಈ ಬಹುಮಾನ ಇದೆ ಅಂತಂದ್ರೆ ಅಮ್ಮನ ಕೈಯಲ್ಲಿ ಈ ಬಹುಮಾನ ಇದೆ ಅಂತ ಅರ್ಥ. ಚಿನಿ, ಒಂದ್ ಸ್ವಲ್ಪ ಏನಾರು ಕೊಡ್ಲಾ? ತಿನ್ಕೊಂಡು ಹೋಗ್ತೀಯಾ? ಅಯ್ಯೋ ಬೇಡ, ನಂಗೇನು ಬೇಡ. ಕಂದ, ಒಂದ್ ಲೋಟ ಬಾದಾಮಿ ಹಾಲಾರು ಕುಡ್ಕೊಂಡು ಹೋಗಪ್ಪ. ನಂಗೇನು ಬೇಡ, ನಂಗಿನ್ನೂ ತುಂಬಾ ಕೆಲಸ ಇದೆ. ನಾನು ನಿನ್ ಬರ್ತೀನಿ. ಅಮ್ಮ ಮಹಾತಾಯಿ, ನನ್ನ ಮಗಳಿಗೆ ಬಂದಿರೋ ಜ್ವರ ಬಿಟ್ಟೋಗ್ಲಿ ಅಂತ ಆರತಿ ಮಾಡ್ತಾ ಇದ್ದೀನಿ. ಈ ಕೆಂಡಾರತಿ ಸ್ವೀಕರಿಸು ತಾಯಿ. ಅವಳ ಮೈ ಮೇಲೆ ಎದ್ದಿರೋ ತುರ್ಕೆ ಗಾಯಗಳು ವಾಸಿ ಆಗ್ಬೇಕು ಅಂದ್ರೆ ಆ ಮಹಾತಾಯಿ ತ್ರಿಪುರ ಸುಂದರಿ ಅಮ್ಮನವರಿಗೆ ಕೆಂಡಗಾರತಿ ಮಾಡಬೇಕು. ನೀವ್ ಈ ತರ ಕೆಂಡದಾರ್ತಿ ಮಾಡಿದ್ರೆ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತಾ? ಹೌದು ಮಗಳೇ, ನಮ್ಗೆ ಈ ಥರ ಕಷ್ಟ ಬಂದಾಗೆಲ್ಲ ಈ ಥರ ಆರತಿ ಮಾಡ್ತಾ ಇರ್ತೀನಿ. ಅದನ್ನ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಹಾಗಾದ್ರೆ ನಾನು ಮಾಡ್ಬೋದಾ? ಇಲ್ಲಮ್ಮ, ನೀನು ಚಿಕ್ಕವಳು, ಎಳೆ ಚರ್ಮ. ಈ ಥರ ಆರತಿ ಮಾಡಿದ್ರೆ ನಿನ್ನ ಕೈಯೆಲ್ಲ ಸುಟ್ಟೋಗುತ್ತೆ. ನೀನೇನು ಕೇಳ್ಕೊಳ್ಳೋದಿದ್ರು ನಿನ್ನ ಮನಸ್ಸಲ್ಲೇ ಕೇಳ್ಕೊ. ಇಲ್ಲ, ರುಚಿಕಿತ ಚಿಕ್ಕವನಾದ್ರೂ ಅವನು ಯಮರಾಜನ ಹತ್ರ ಹೋಗಿ ಅವ್ನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ತನಗ್ ಬೇಕಾಗಿದ್ದು ಪಡ್ಕೊಂಡ್ ಬಂದಿದ್ದ ಅಲ್ವಾ? ನನ್ ಪುಟ್ಟೋಳನೇನು, ನಾನು
ರಶ್ಮಿ ಅಮ್ಮಂಗೆ ಅವ್ರಿಗೆ ಒಳ್ಳೇದೇ ಬೇಕು ಅಂದ್ರೆ ನಾನು ಏನ್ ಬೇಕಾದ್ರೆ ಮಾಡ್ತೀನಿ. ಕೊಡಿ ನಂಗೂ ಕೆಂಡನ, ನಾನು ಕೆಂಡದಾರ್ತಿ ಮಾಡ್ತೀನಿ. ಅಮ್ಮನವರು ನನ್ನ ರಶ್ಮಿ ಅಮ್ಮನ ಇಬ್ರನ್ನೂ ಕಾಪಾಡ್ತಾರೆ. ಆಗ್ಲಮ್ಮ, ಇಷ್ಟು ಭಕ್ತಿಯಿಂದ ಅಮ್ಮನವ್ರನ್ನ ಬೆಳ್ಕೊಳ್ಳೋಕೆ ಹೊರಟಿದೀಯಾ. ಆ ಮಹಾತಾಯಿ ನಿನ್ ಕಾಪಾಡ್ಲಿ. ಸರಿ. ಅಮ್ಮ ನಂಗೂ ಹಾಕಿ. ಹಿರಣ್ಮಯ್, ನೀನೇನ್ ಮಾಡ್ತಿದ್ಯಾ ಅಂತ ಗೊತ್ತಿದ್ಯಾನೆ ನಿಂಗೆ? ನಂಗೆ ಗೊತ್ತು. ನನ್ ರಶ್ಮಿ ಅಮ್ಮಂಗೆ ಗಾಯ ಹೋಗ್ಬೇಕು ಅಂದ್ರೆ ನಾನಿದ್ ಮಾಡ್ಬೇಕು. ನಾನಿದ್ ಮಾಡ್ತಾ ಇದ್ದೀನಿ. ಏಯ್, ಬುದ್ಧಿ ಇದೆಯೇನೆ ನಿನಗೆ? ಅವಳು ಯಾವಾಳ್ಗೋ ಏನೋ ಆಯ್ತು ಅಂತ ನೀನ್ ಕೈ ಸುಟ್ಕೊಳ್ಳೋದ? ಸಾಕ್, ಸುಮ್ನೆ ಇರು. ಇದೆಲ್ಲ ಏನ್ ಬೇಕಾಗಿಲ್ಲ. ನಾನು ಎಷ್ಟು ಕಷ್ಟ ಇದ್ರೆ ಅವ್ರು ಸಹಾಯ ಮಾಡಿದ್ದಾರೆ. ಈಗ ಅವ್ರು ಕಷ್ಟದಲ್ಲಿದ್ದಾರೆ, ನಾನು ದೇವ್ರ ಹತ್ರ ಬೇಡ್ಕೊಂಡು ಸಹಾಯ ಮಾಡ್ತಿದ್ದೀನಿ. ಅದ್ರಲ್ಲಿ ಏನ್ ತಪ್ಪಿದೆ? ಆ ರಶ್ಮಿ 3 ಹೊತ್ತು ಇದೇ ದೇವಸ್ಥಾನದಲ್ಲೇ ಇರೋದು. ಆದ್ರೂ ಅವಳಿಗೇನೋ ರೋಗ ಬಂದಿದೆ ಅಂದ್ರೆ ಅಮ್ಮನವ್ರಿಗೆ ಅವಳ ಮೇಲೆ ಕೋಪ ಬಂದಿದೆ ಅಂತ ತಾನೇ ಅರ್ಥ. ಅಮ್ಮನವ್ರಿಗೆ ಅವಳ ಮೇಲೆ ಕೋಪ ಬಂದಿರುವಾಗ ಇನ್ನೀನ್ ಹೇಳ್ದೆ ಅಂತ ಅವಳ ರೋಗನೆಲ್ಲ ವಾಸಿ ಮಾಡ್ಬಿಡ್ತಾರಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಈ ಮಹಾತಾಯಿಗೆ ಕೆಂಡದಾರ್ತಿ ಮಾಡಿದ್ರೆ ಏನೇನ್ ಕಷ್ಟ ಇದೆಯೋ ಅದೆಲ್ಲ ದೂರ ಆಗತ್ತಂತೆ. ನಾನ್ ಮಾಡ್ತೀನಿ. ಇದಕ್ಕೆ ನೀನು ಅಡ್ಡ ಬರ್ಬೇಡ. ಇವಳಿಗೆ ನಾನ್ ಹೇಳಿದ್ರೆ ಸರಿ ಹೋಗಲ್ಲ. ಅವ್ರ ಅಪ್ಪಂಗೆ ಹೇಳಿದ್ರೆ ಆಗ ಬುದ್ಧಿ ಬರುತ್ತೆ. ಹೇ ಬಂಗಾರಿ, ನೀನ್ ಇಲ್ಲಿ ಚಪ್ಲಿ ಕಾಯ್ಕೊಂಡು ಕೂತಿರು. ಅಲ್ಲಿ ನಿನ್ ಮಗಳು ಸುಟ್ಟು ಬೂದಿ ಆಗ್ತಾಳೆ. ತೆಗೆದು ಬಾರ್ಸ್ಬಿಡ್ತೀನಿ. ನನ್ನ ಮಗಳ ಬಗ್ಗೆ ಹಂಗಲ್ಲ ಮಾತಾಡ್ಬೇಡ ನೀನು. ಓಹೋ, ಮಗಳು ಅಂದ್ರೆ ಎಷ್ಟು ಸಿಟ್ಟು ಬರುತ್ತಲ್ಲ ನಿಂಗೆ. ಹಾಗೆ ಮಗಳ ಬಗ್ಗೆ ಜವಾಬ್ದಾರಿನೂ ಇರ್ಬೇಕಲ್ವಾ? ಈಗ ಅದೇನಾಯ್ತು ಅಂತ ಹೇಳು. ನಿನ್ ಮಗಳು ಪರೋಪಕಾರ ಮಾಡಕ್ ಹೋಗಿ ತಾನ್ ಕಷ್ಟ ಪಡ್ತಿದ್ದಾಳೆ. ನಾನ್ ಎಷ್ಟ್ ಹೇಳಿದ್ರು ಕೇಳ್ತಿಲ್ಲ. ಈಗ ನಾನ್ ಬೇರೆಯವಳಾಗ್ಬಿಟ್ಟಿದ್ದೀನಲ್ವಾ, ನಿಮ್ಗೆಲ್ಲ ಇನ್ಯಾರೋ ಹತ್ರ ಆಗ್ತಿದ್ದಾರೆ. ಅದಕ್ಕೆ ಎಲ್ರಿಗೂ ಅವಳ ಮೇಲೆ ಅಕ್ರೆ. ಕಣಿ ಹೇಳ್ಬೇಡ, ಅದೇನಾಯ್ತು ಅಂತ ಹೇಳು. ಹಿರಣ್ಮಯಿ ಕೆಂಡದಾರ್ತಿ ಮಾಡ್ತಿದ್ದಾಳ್ ಕಣೋ. ಸಂಗೀತದ ಮೇಷ್ಟ್ರಮ್ಮನ್ ಮಗಳಿಗೆ ಏನೋ ಬಡ್ಕೊಂಡಿದ್ಯಾ ಅಂತಲ್ಲ, ಅದ್ ವಾಸಿ ಆಗ್ಲಿ ಅಂತ. ಏನು, ನನ್ನ ಮಗಳು ಕೆಂಡಾರ್ತಿ ಮಾಡ್ತಿದ್ದಾಳ? ಇಂಥ ಎಳೆ ಚರ್ಮ, ಮೈ ಕೈಯೆಲ್ಲ ಸುಟ್ಕೊಂಡ್ರೆ ಏನಪ್ಪ ಮಾಡೋದು? ಹಿರಣ್ಮಿ, ಹಿರಣ್ಮಿ! ಏನ್ ಮಾಡ್ತಿದ್ಯಾ ಮಗಳೇ? ರಶ್ಮಿ ಅಮ್ಮ ಅವ್ರಿಗೆ ಮೈ ತುಂಬಾ ಗಾಯ ಆಗಿದೆ. ಅದು ವಾಸಿ ಆಗಬೇಕು ಅಂದ್ರೆ ಕೆಂಡದಾರ್ತಿ ಮಾಡ್ಬೇಕು ಅಂತ ರಶ್ಮಿ ಅಮ್ಮ ಅವರು ತಾಯಿ ಹೇಳಿದ್ರು. ಅವ್ರು ಹೇಳಿದ್ರು ಅಂತ ನೀನ್ ಮಾಡ್ಬಿಡೋದ? ಅಷ್ಟಕ್ಕೂ ನೀನ್ ಮಾಡಿದ್ರೆ ನಿನ್ ಕೈ ಸುಟ್ಟೋಗುತ್ತೆ. ಅಷ್ಟು ಗೊತ್ತಾಗಲ್ಲ ನಿನ್ಗೆ. ಮನೆಯವ್ರು ಇಲ್ಲ ಅದನ್ನೆಲ್ಲ ಮಾಡೋಕೆ. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಕಣ ಬಂಗಾರಿ. ಅವ್ರ ಮನೆಯವ್ರಿಗಾರು ಬುದ್ಧಿ ಬೇಡ್ವಾ? ಇಂಥ ಚಿಕ್ಕ ಮಗು ಕೈಲಿ ಇದನ್ನೆಲ್ಲ ಮಾಡಿಸ್ತಾರಲ್ಲ. ರಶ್ಮಿ ಅಮ್ಮ ಅವ್ರಿಗೆ ತುಂಬಾ ಹುಷಾರಿಲ್ಲ. ಅವ್ರಮ್ಮ ಅವ್ರನ್ನ ನೋಡ್ಕೊಂಡು ಮನೇಲೇ ಇರ್ತಾರೆ. ಅವರಪ್ಪ ದೇವಸ್ಥಾನಕ್ಕೆ ಬರಲ್ಲ ಅಂದ್ರು. ಅದಕ್ಕೆ ನಾನ್ ಮಾಡ್ತಾ ಇದ್ದೀನಿ. ಮೊದ್ಲು ಇದನ್ನ ಮಾಡೋದ್ ನಿಲ್ಸು. ಅವ್ರಿಗೆ ಹುಷಾರಿಲ್ಲ ಅಂತ ನಿಂಗೆ ಹೇಗ್ ಗೊತ್ತಾಯ್ತು? ನೀನ್ ಯಾಕೆ ಅವ್ರ ಮನೆಗೆ ಹೋಗಿದ್ದೆ? ನಮ್ ಶಾಲೆಯಲ್ಲಿ ಅವ್ರು ಬಂದಿದ್ರು. ನಮ್ ಹೆಡ್ ಮಾಸ್ಟ್ರು ಅವ್ರಿಗೇನೋ ಕೊಡಕ್ ಹೇಳಿದ್ರು. ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ. ಆಗ ಅವ್ರನ್ನ ನೋಡ್ದೆ. ಪಾಪ ತುಂಬಾ ಕಷ್ಟ ಪಡ್ತಿದ್ರು. ಅದನ್ನ ನೋಡಿ ಪಾಪ ಅನ್ಸಿ ಕೆಂಡ ಹಿಡಿಯಕ್ ಬಂದ್ಯಾ? ಅದು ಹಾಗಲ್ಲಪ್ಪ. ನಡಿ ನನ್ ಜೊತೆಗೆ. ಈಗ ಎಲ್ಲಿಗೆ? ಎಲ್ಲಿಗೆ ಅಂತ ಹೋದ್ಮೇಲೆ ಗೊತ್ತಾಗತ್ತೆ. ಬಾ. ಎಲ್ಲಿಗೆ ಅಂತ
ಬಾಯಿ ಮುಚ್ಕೊಂಡ್ ಬಾ. ಒಳಗಡೆ ಯಾರು ಇದೀರಾ? ಅಪ್ಪ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ? ಇದು ರಶ್ಮಿ ಅಮ್ಮವ್ರ ಮನೆ. ಅವ್ರು ಬರ್ಲಿ, ಹೇಳ್ತೀನಿ. ಹಿರಣ್ಮಯಿ, ಯಾರು ಪುಟ್ಟಿ ಇದು? ಇವರು ನಮ್ಮಪ್ಪ, ಹೆಸರು ಬಂಗಾರಿ ಅಂತ. ನಮಸ್ಕಾರಪ್ಪ. ನಿಮ್ ಮಗಳಿಗೆ ಏನೋ ಆಗಿದೆ ಅಂತ ನನ್ ಮಗಳ ಮೈ ಸುಡಕ್ ಹೋಗಿಟ್ಟಿದ್ದೀರಾ? ಏನ್ ಗಲಾಟೆ ಇದು? ಯಾತಕ್ಕಪ್ಪ ಹಿಂಗ್ ಕೂಗಾಡ್ತಾ ಇದ್ರ? ಯಾರು ನೀವು? ರೀ, ಇವರು ಹಿರಣ್ಮಯಿ ತಂದೆ ಅಂತೆ, ಬಂಗಾರಿ ಅಂತ. ನಮಸ್ಕಾರ. ಏನ್ ವಿಷಯ? ನಿಮಗ್ ಬೇರೆ ಪುರಾಣ ಓದ್ಬೇಕಾ? ನಿಮ್ ಮಗಳಿಗದೇನೋ ಸುಡ್ಗಾಡ್ ಕಾಯಿಲೆ ಅಂತಲ್ಲ, ಕೆಂಡಾರತಿ ಮಾಡಕ್ ನನ್ ಮಗಳೇ ಬೇಕಿತ್ತಾ? ಅಯ್ಯಯ್ಯೋ, ನಾವ್ಯಾಕಪ್ಪ ಈ ಮಗುಗೆ ಕೆಂಡಾರತಿ ಮಾಡು ಅಂತ ಹೇಳ್ತೀವಿ? ಅದು ಅಲ್ಲದೆ ಇಷ್ಟು ಎಳೆ ಮಗು ಕೈಯಲ್ಲಿ ಕೆಂಡದಾರತಿ ಮಾಡಿದ್ರೆ ಅದ್ರ ಚರ್ಮ ಸುಡತ್ತೆ ಅಂತ ನಮಗ್ ಗೊತ್ತಿಲ್ವಾ? ನಿಮ್ಮ ಮಗುಗೆ ಕೆಂಡದಾರತಿ ಮಾಡು ಅಂತ ನಾವು ಹೇಳಿಲ್ಲಪ್ಪ. ಹಿರಣ್ಮಯಿ, ನೀನ್ ಯಾಕಮ್ಮ ಕೆಡದಾರ್ತಿ ಮಾಡಕ್ ಹೋಗಿದ್ದೆ? ಆಹಾ, ಕಿಲಾಡಿ ಜೋಡಿಗಳು. ಮಗುನು ಚೂಟಿ, ತೊಟ್ಲು ತೂಗಿ. ಈ ವಯಸ್ಸಾದ ಕಾಲಕ್ಕೆ ಸ್ವಲ್ಪನಾದ್ರೂ ವಿವೇಕದಿಂದ ಇರೋದ್ ಬೇಡ? ಈ ಮಗುನ ಹತ್ರ ಅಂತ ಕೆಲಸ ಎಲ್ಲ ಮಾಡಿಸ್ತಿರಲ್ರಿ? ಹಿರಣ್ಮಯ್, ಕೆಣ್ಣದಾರ್ತಿಲ್ಲ ಯಾಕೆ ಮಾಡಕ್ ಹೋದೆ? ತಪ್ಪಲ್ವಾ ಹಾಗೆಲ್ಲ ಮಾಡೋದು? ಒಳ್ಳೆ ನಾಟಕ ಮಾಡೋದು ಚಿತಿರ್ರು. ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಈ ಮಗು ವಯಸ್ಸೇನು, ಇವಳು ಚರ್ಮ ಸುಡುತ್ತೆ ಅಂತ ಬುದ್ಧಿ ಬೇಡವಾ? ಅಂತ ಕೆಲಸ ಎಲ್ಲ ಮಾಡ್ತಿಲ್ರಿ? ಅಪ್ಪ ನೀ ಮಾತಾಡ್ಬೇಡ. ಇಂಥ ಕೆಲಸ ಅವ್ರು ಹೇಳ್ದೆ ನಿಂಗೆ ಹೇಗ್ ಮಾಡಕ್ ಸಾಧ್ಯ? ಅಯ್ಯಯ್ಯೋ, ನನ್ನ ಮಗಳಿಗೆ ಗಾಯ ಆಗಿದೆ, ದೇವಸ್ಥಾನದಲ್ಲಿ ಕೆಂಡದಾರತಿ ಮಾಡಿದ್ರೆ ಗಾಯ ವಾಸಿ ಆಗತ್ತೆ ಅಂತ ಮಾತು ಹೇಳದ್ನಪ್ಪ. ಈ ಮಗು ಹಾಗೆ ಮಾಡತ್ತೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಅದು ಅಲ್ಲದೆ ನಾನು ಯಾಕಪ್ಪ ಈ ಮಗು ಕೆಂಡದಾರತಿ ಮಾಡು ಅಂತ ಹೇಳಿ? ಅದಷ್ಟೇ ಅಲ್ಲಪ್ಪ, ನಾನು ನನ್ನ ಹೆಂಡತಿಗೆ ಸಹಿತ ಬೈದಿದ್ದೀನಿ, ಇಂಥ ಅವೈಜ್ಞಾನಿಕ ಮೂಢನಂಬಿಕೆಗಳನ್ನ ಆಚರಣೆ ಮಾಡೋದು ಬೇಡ ಅಂತ. ಆದರೆ ನಿನ್ನ ಮಗಳು ಯಾತಕ್ಕೆ ಮಾಡಿದ್ಲು ಅಂತ ನನಗೆ ಗೊತ್ತಿಲ್ಲಪ್ಪ. ರೀ ಸ್ವಾಮಿ, ಮಾಡಿರೋ ತಪ್ಪನ್ನ ಒಪ್ಕೊಳ್ರಿ. ತಪ್ಪು ಮಾಡೋದು ಮಾಡ್ಬಿಟ್ಟು ಈಗ ತೇಪೆ ಹಾಕಕ್ ನೋಡ್ಬೇಡಿ. ನಿಮ್ ಮಗಳ ಮೇಲೆ ಅಷ್ಟು ಟಕ್ಕರ ಇದ್ರೆ ನೀವ್ ಯಾರಾದ್ರೂ ಕೆಂಡಾರತಿ ಮಾಡ್ಬೇಕಿತ್ತು. ಅಯ್ಯಯ್ಯೋ, ನಿಮಗೆಲ್ಲೋ ತಪ್ಪು ತಿಳುವಳಿಕೆ ಆಗಿದೆ. ಅಂದರೆ ಈ ಮಗು ಕೈಯಿಂದ ಕೆಂಡದಾರತಿ ಮಾಡಿ ಕೈ ಸುಟ್ಕೊಂಡಿದ್ಯಾ? ಹಾಗಾಗಿದ್ರೆ ಒಳಗೆ ಕರ್ಕೊಂಡು ಬನ್ನಿಪ್ಪ, ನಾನು ಮುಲಾಮ್ ಹಚ್ತೀನಿ, ಚಿಂತೆ ಮಾಡಬೇಡಿ. ಅದನ್ನ ಬಿಟ್ಟು ಸುಮ್ಮನೆ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಿಮ್ಮ ಹತ್ರ ಇದ್ರೆ ಮಾತು ರೀ. ರೋಗ ಬಂದಿರೋದು ನಿಮ್ಗೆ, ವಾಸಿ ಆಗ್ಬೇಕಾದ್ರೆ ನಿಮ್ಗೆ. ನೀವೇ ಹರಕೆ ಹೊತ್ಕೊಂಡು ಹರಕೆ ತೀರ್ಸ್ಕೊಳ್ಳಿ. ಕೆಂಡದಾರ್ತಿನಾದ್ರು ಮಾಡಿ, ಉಳ್ಳು ಸೇವೆನಾದ್ರು ಮಾಡಿ. ದೇವಸ್ಥಾನದ ಅಧಿಕಾರಿಗಳು ನೀವು. ದೇವಸ್ಥಾನಕ್ಕೆ ಅಷ್ಟೊಂದು ಜನ ಬಂದು ಭಕ್ತರು ಹರಕೆ ಸಲ್ಲಿಸ್ತಾರೆ, ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಬಂಗಾರಿ ಅವರೇ, ಇಲ್ಲೇನೋ ಎಡವಟ್ಟಾಗಿದೆ. ನಮ್ಮಪ್ಪ ಅಮ್ಮ ಅವಳಿಗೆ ಕೆಣ್ಣದಾರ್ತಿ ಮಾಡು ಅಂತ ಹೇಳಿರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಹಾ, ಈ ವೇಷಕ್ಕೆ ಏನ್ ಕಮ್ಮಿ ಇಲ್ಲ. ಮಾಡೋದಲ್ಲ ಮಾಡ್ಬಿಟ್ಟು ಗೊತ್ತಿಲ್ಲೋ ದಾಸಯ್ಯ ಅನ್ನೋ ತರ ನೀವೇನಾದ್ರೂ ಮಾಡ್ಕೊಳ್ಳಿ. ನನ್ನ ಮಗಳು ನಿಮ್ಮನ್ನ ಹಚ್ಕೊಂಡಿದ್ದಾಳೆ, ಆದ್ರೆ ಅವಳ ಬದುಕನ್ನ ಹಾಳು ಮಾಡಬೇಡಿ. ಕಂಡೋರ್ ಮಕ್ಕಳನ್ನ ಬೇಕಿಂಗ್ ನೋಕೋ ಕೆಲಸ ಯಾವತ್ತೂ ಮಾಡಬೇಡಿ. ನಡಿಯ ಹಿರಣ್ಮಯಿ, ನಿನಗಾದ್ರೂ ಬುದ್ಧಿ ಬೇಡ? ಅಪ್ಪ ನೀನ್ ಮಾತಾಡ್ಬೇಡ, ನಡಿ ಅಂದೆ. ಬಾ. ಕಂದ, ಹಿರಣ್ಮಯೇ, ಯಾಕೆ ಕೋಪ ಮಾಡ್ಕೊಂಡಿದೀಯಾ? ಈ ಕೋಪ ಮಾಡ್ಕೊಂಡ್ರೆ ನೀನ್ ಹೆಂಗ್ ಕಾಣ್ತೀಯ ಗೊತ್ತಾ? ಒಳ್ಳೆ ಆಂಜನೇಯ ಸ್ವಾಮಿ ಕಣ್ಣಂಗ್ ಕಾಣ್ತೀಯ. ಅಪ್ಪಪ್ಪ, ಏನ್ ಕಣ್ಣು ದೃಷ್ಟಿ ನಿಂದು! ನಿನ್ ಕಣ್ಣು ನೋಡಿದ್ರೆ ಭಯ ಆಗತ್ತೆ ನನಗೆ. ಜಾಸ್ತಿ ನಾಟಕ ಏನ್ ಬೇಡ ನಿಂಗೆ. ಭಯನೂ ಆಗ್ತಿಲ್ಲ, ಏನೂ ಆಗ್ತಿಲ್ಲ ಅಂತ ನಂಗೆ. ಅಪ್ಪ, ಇಷ್ಟಾದ್ರೂ ಮಾತಾಡಿದ್ಯಲ್ಲ, ಅಷ್ಟೇ ಸಾಕು. ಲೇ ಬಾರೆ, ನಿನಗೆ ಹಸಿವೆ ಆಗ್ತಿಲ್ವಾ? ನೋಡು, ನಿನಗೆ ಅಂತ ಮಜ್ಜಿಗೆ ಹುಳಿ ಮಾಡಿದ್ದೀನಿ, ಬಾರೆ ಊಟ ಮಾಡಬಾರೆ. ಇಲ್ಲ ಇಲ್ಲ ಇಲ್ಲ, ನಾನು ಒಂದು ತುತ್ತ ನಾನು ಬಾಯಿಗೆ ಹಾಕಲ್ಲ. ಆಯ್ತು, ನಮ್ಮಿಂದ ತಪ್ಪಾಗೋಗಿದೆ. ಈಗ ಅದನ್ನ ಸರಿ ಮಾಡೋದಕ್ಕೆ ನಾವೇನ್ ಮಾಡ್ಬೇಕು ಅದನ್ನಾದ್ರೂ ಹೇಳು. ತಪ್ಪು ನೀವು ಮಾಡಿಲ್ಲ, ಮಾಡ್ದವ್ರು ಬಂದು ಮಾತಾಡ್ಲಿ. ನೋಡು ಹಿರಣ್ಮಯಿ, ಕೋಪ ಮಾಡ್ಕೊಳ್ಳೋದಕ್ಕೂ ಶಕ್ತಿ ಬೇಕು. ಮೊದ್ಲು ಊಟ ಮಾಡು, ಆಮೇಲೆ ತಪ್ಪು ಮಾಡಿದವ್ರನ್ನ ತರಾಟಿಲ್ ತಗೋ. ಅಷ್ಟು ಶಕ್ತಿ ಇಲ್ಲ ನನಗೆ. ನೀನ್ ಹೋಗು, ನನ್ನ ಜೊತೆ ಮಾತಾಡಬೇಡ. ಅಮ್ಮ ತಾಯಿ, ನೀನ್ ಅವಳಿಗೆ ಬುದ್ಧಿ ಹೇಳಿ ಸಮಾಧಾನ ಮಾಡಬೇಕು.
ಓಹೋ ಬರ್ಬೇಕು ಬರ್ಬೇಕು, ಈ ಮುದ್ದು ಮಗಳ ಪೆದ್ದಪ್ಪ ಬರ್ಬೇಕು. ಯಾಕೆ ಏನಾಯ್ತು? ಯಾಕೆ ಈ ತರ ಸ್ವಾಗತ ಮಾಡ್ತಿದ್ದೀರಾ? ಅಲ್ಲಿ ನೋಡಪ್ಪ, ನಿನ್ ಮುದ್ದು ಮಗಳ ಅವತಾರನ ಆಗ್ಲಿಂದ ಊಟಕ್ಕೆ ಬಾರಿ ಬಾರಿ ಅಂತ ಕರೀತಾ ಇದ್ದೀನಿ. ಜಾಗದಿಂದ ಎದ್ದೇಳ್ತಿಲ್ಲ ಇವಳು. ತಪ್ಪು ಮಾಡಿದವ್ರು ಬಂದು ಮಾತಾಡ್ಲಿ ಅಂತ ಆಜ್ಞೆ ಹೊರಡ್ತಿದ್ದಾರೆ ಈ ಚಿಕ್ಕಮ್ಮವರು. ಇರಿ, ನಾನು ಮಾತಾಡ್ತೀನಿ. ಹಿರಣ್ಮಯಿ, ನಂಗೆ ತುಂಬಾ ಹೊಟ್ಟೆ ಹಸಿದಿದೆ ಕಂದ, ಬಾ ಊಟ ಮಾಡೋಣ.